ಶಾಸಕ ಬಿ ನಾಗೇಂದ್ರ ಕೊಠಡಿಯ ಮೇಲೆ ಇಡಿ ದಾಳಿಯಾಗಿದೆ. ಶಾಸಕರ ಭವನದ ಕೊಠಡಿ ಸಂಖ್ಯೆ 360. ಇಲ್ಲಿ ಇಡಿ ದಾಳಿ ಮಾಡಿ ಪರಿಶೀಲನೆ ಮಾಡಿದೆ. ಇಲ್ಲಿ ಇಡಿ ದಾಳಿ ವೇಳೆಯಲ್ಲಿ ನಾಗೇಂದ್ರ ಕೊಠಡಿಯಲ್ಲಿ ಹಲವು ದಾಖಲೆಗಳು ಪತ್ತೆಯಾಗಿದೆ. ರೂಮಲ್ಲೂ ಕೂಡ ಒಂದಷ್ಟು ರೆಕಾರ್ಡ್ಸ್ ಪತ್ತೆಯಾಗಿದೆ ಅಂತ ದಾಖಲೆಗಳ ಬಗ್ಗೆ ಇಡಿ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇದ್ದಾರೆ. ಇಬ್ಬರು ಸಿಆರ್ಪಿಎಫ್ ಸಿಬ್ಬಂದಿಯೊಂದಿಗೆ ಬಂದಿದ್ದಾರೆ ಇಡಿ ಅಧಿಕಾರಿಗಳು. ಸದ್ಯ ನಾಗೇಂದ್ರ ಪಿಎ ಮನೆ ಮೇಲೂ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಸದ್ಯ ನಾಗೇಂದ್ರ ಪಿಎ ವಿಚಾರಣೆ ನಡೀತಾ ಇದೆ ಇಡಿ ಅಧಿಕಾರಿಗಳ ಕಡೆಯಿಂದ. ಹಿಡಿಸ್ಕೊಳ್ಳಿಕ್ಕೆ ಇದೀಗ ಸಂತೋಷ್ ಬಳ್ಳಾರಿ ಭಾಗದ ಶಾಸಕರು, ಸಂಸದರು ಎಲ್ಲರೂ ಕೂಡ ವಾಲ್ಮೀಕಿ ನಿಗಮದ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರುಗಳ ಮನೆ, ಕಚೇರಿ, ಸಂಬಂಧಪಟ್ಟಂಥ ಸ್ಥಳ ಎಲ್ಲ ಕಡೆಗಳಲ್ಲಿಯೂ ಕೂಡ ಒಂದು ಕಡೆ ಇಡಿ ದಾಳಿ ಆಗ್ತಾ ಇದೆ. ಸೊ ಇದೀಗ ಇಡಿ ದಾಳಿ ಮುಂದುವರೆದಿದೆ. ಅಪ್ಡೇಟ್ಸ್ ಏನೇನಿದೆ ಅಂತ ಸಂತೋಷ್? ರಮಕಾಂತ್, ಈಗಾಗಲೇ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿ ಮುಂದುವರಿಸಿರುವಂಥದ್ದು. ದಾಳಿ ವೇಳೆ ಒಂದಿಷ್ಟು ಮಹತ್ವದ ದಾಖಲೆಗಳು ಪತ್ತೆಯಾಗಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಅದರ ಜೊತೆಗೆ ಹಿಂದೆ ಕೂಡ ಇಡಿ ಅಧಿಕಾರಿಗಳು ದಾಳಿ ನಡೆಸಿದಾಗ ಹವಾಲಾ ಹಣ ಅಂದರೆ ನಾಗೇಂದ್ರ ಅವರ ಪಿಎ ಮುಖಾಂತರ ಏನು ಹವಾಲಾ ನಡೆಸೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಗಳು ದಾಖಲಾಗಿತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನು 21 ಕೋಟಿಯ ಹಣವನ್ನು ಕೂಡ ಅಂದರೆ ಹಣ ಇದ್ದಂಥ ಒಂದು ಫೋಟೋ ಕಾಪಿ ಕೂಡ ರಿಕವರಿ ಆಯಿತು. ಮತ್ತು ಹವಾಲಕ್ಕೆ ಬಳಸಿದ 20 ರೂಪಾಯಿ ನೋಟುಗಳ ಒಂದು ನೋಟನ್ನು ಕೂಡ ಇವರು ವಶಪಡಿಸಿಕೊಳ್ಳಲಾಗಿತ್ತು. ಅದರ ಮುಂದುವರೆದ ಭಾಗವಾಗಿ ಇವತ್ತು ಒಂದು ಸಾಕಷ್ಟು ದಾಳಿಗಳು ನಡೆದಿದೆ ಅಂತ ಇನ್ನೂ ಕೂಡ ಬೆಳಗ್ಗೆಯಿಂದ ನಡೆದಿರುವ ದಾಳಿಯ ಪರಿಶೀಲನೆ ಮುಂದುವರಿಸ್ತಾ ಇರುವಂಥದ್ದು. ಏನು ಕೆಲ ಶಾಸಕರ ಮನೆಯಲ್ಲಿ ಒಂದಿಷ್ಟು ಚಿನ್ನಾಭರಣಗಳು ಸಿಕ್ಕಿರುವಂಥದ್ದು, ಕೋಟ್ಯಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣಗಳು ಪತ್ತೆಯಾಗಿದೆ ಅನ್ನೋದು ಮಾಹಿತಿ ಲಭ್ಯವಾಗ್ತಿದೆ. ಆದರೆ ಇನ್ನೂ ಯಾರ ಮನೆಯಲ್ಲಿ ಏನು ಅನ್ನೋದ್ರ ಬಗ್ಗೆ, ಎಷ್ಟು ಮೌಲ್ಯದ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟತೆಯನ್ನು ಇಡಿ ಅಧಿಕಾರಿಗಳು ಕೊಟ್ಟಿಲ್ಲ. ಆದರೆ ಬೆಳಗ್ಗೆಯಿಂದ ಕೂಡ 8 ಕಡೆ ಈ ದಾಳಿ ನಡೀತಾ ಇದೆ. ಇನ್ನು LH ಶಾಸಕರ ಭವನ ಏನಿದೆ, ಇಲ್ಲೂ ಕೂಡ ಇಡಿ ಅಧಿಕಾರಿಗಳು ದಾಳಿಯನ್ನು ಮುಂದುವರಿಸಿರುವಂಥದ್ದು. ಅದೇ ರೀತಿಯಾಗಿ ಬಳ್ಳಾರಿ ಇರ್ಬೋದು, ವಿಜಯಪುರ ಇರ್ಬೋದು, ಈಗ ಬೇರೆ ಬೇರೆ ಕಡೆ ವಿಜಯನಗರಗಳಲ್ಲೂ ಕೂಡ ಈ ದಾಳಿ ಮುಂದುವರೆದಿದೆ. ಸೊ ಅಂದರೆ ಈ ಪ್ರಕರಣಕ್ಕೆ ವಾಲ್ಮೀಕಿಯ 187 ಕೋಟಿಯ ಹಣ ಏನಿತ್ತು, ಇದನ್ನು ಅಕ್ರಮವಾಗಿ ದುರುಪಯೋಗ ಪಡಿಸ್ಕೊಂಡಿರುವಂಥದ್ದು ನಾಗೇಂದ್ರ ಇರ್ಬೋದು. ಅದರ ಜೊತೆಗೆ ಉಳಿದಂತೆ ಇವತ್ತು ದಾಳಿಯಾಗಿರುವಂತಹ ಏನು ತುಕಾರಾಮ್ ಅವರು ಇರ್ಬೋದು, ನಾರಾ ಭರತ್ ರೆಡ್ಡಿ ಇರ್ಬೋದು, ಗಣೇಶ್ ಇರ್ಬೋದು, ಕಂಪ್ಲಿ, ಹೀಗೆ ಬೇರೆ ಬೇರೆಯವರು ಕೂಡ ಇದರಲ್ಲಿ ಇನ್ವಾಲ್ವ್ಮೆಂಟ್ಗಳಿದೆ. ಅವ್ರಿಗೂ ಕೂಡ ಹಣ ಹೋಗಿದೆ ಅನ್ನೋ ಆರೋಪಗಳು ಕೇಳಿಬಂದಿರುವ ಹಿನ್ನೆಲೆಯಲ್ಲಿ ದಾಳಿ ನಡೆಸಲಿದೆ. ಅದಷ್ಟೇ ಅಲ್ಲದೆ ಇವರ PAಗಳು PSಗಳು ಇರ್ಬೋದು ಮತ್ತು ಅಧಿಕಾರಿಗಳಿಗೆ ಸಂಬಂಧಪಟ್ಟ ಕಡೆ ಏನು ಮಾಹಿತಿಯನ್ನು ಇಡಿ ಅಧಿಕಾರಿಗಳು ಕಲೆ ಹಾಕಿದ್ರು, ಅಲ್ಲೂ ಕೂಡ ಈಗಾಗಲೇ ದಾಳಿಯನ್ನು ನಡೆಸಿರುವಂಥದ್ದು. ಇನ್ನೂ ಕೂಡ ದಾಳಿ ಮುಂದುವರೆದಿದೆ. ಸಂಜೆಯ ವೇಳೆಗೆ ಏನೆಲ್ಲ ಪತ್ತೆಯಾಗಿದೆ ಅನ್ನೋದು ಒಂದು ಕಡೆ ಮಾಹಿತಿ ಬಯಲಾಗುವ ಸಾಧ್ಯತೆ, ಮತ್ತೊಂದು ಕಡೆ ಇದರಲ್ಲಿ ಭಾಗಿಯಾಗಿರುವಂಥವ್ರು ಯಾರನ್ನಾರ ವಶಕ್ಕೆ ಪಡೆದು ಬಂಧನವನ್ನು ಮಾಡ್ತಾರ ಅನ್ನೋದನ್ನು